ಸಿಂಹರಾಶಿಯವರೇ, ಜೀವನಜ್ಯೋತಿ ಚಾನಲ್ನ ಈ ಅದ್ಭುತವಾದ ಮತ್ತು ರೋಮಾಂಚನಕಾರಿಯಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಹರಾಶಿಯವರ ಸಂಪೂರ್ಣ ಭವಿಷ್ಯ ಹಾಗೂ ಹೋಗುಗಳು ಇದರಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಗಳಿವೆ. ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಅದರ ಲಾಭವನ್ನು ಪಡೆದುಕೊಳ್ಳಿ. ಜೀವನದ ಹಾದಿ ಯಾರಿಗೂ ಸುಲಭವಲ್ಲ, ಆದರೆ ಸಿಂಹರಾಶಿಯವರ ಜೀವನದ ಕಥೆ ಸ್ವಲ್ಪ ವಿಭಿನ್ನ. ನಿಮ್ಮ ಜೀವನ ಕೇವಲ ಹೂವಿನ ಹಾಸಿಗೆಯಲ್ಲ, ಬದಲಾಗಿ ಸಾವಿರಾರು ಮುಳ್ಳುಗಳನ್ನು ಮೆಟ್ಟಿ ನಿಂತ ಒಂದು ಅದ್ಭುತವಾದ ಹೋರಾಟದ ಕಥೆ. ಸಮಯ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ. ಕೆಲವೊಮ್ಮೆ ಅದು ರತ್ನಗಳ ಮಳೆಯನ್ನು ಸುಲಿಸುತ್ತದೆ, ಇನ್ನು ಕೆಲವೊಮ್ಮೆ ಪರೀಕ್ಷೆಗಳ ದೊಡ್ಡ ಚಂಡಮಾರುತವನ್ನೇ ನಮ್ಮ ಮೇಲೆ ತಂದು ಹಾಕುತ್ತದೆ. ಸ್ನೇಹಿತರೆ, 2019ರಿಂದ ಇಲ್ಲಿಯವರೆಗಿನ ನಿಮ್ಮ ಪ್ರಯಾಣವನ್ನು ಒಮ್ಮೆ ಹಿಂತಿರುಗಿ ನೋಡಿ. ಆ ಚಂಡಮಾರುತದ ಸಂಪೂರ್ಣ ಕ್ರೂರತೆಯನ್ನು, ಪೂರ್ಣ ಭಾರವನ್ನು ಮತ್ತು ಬದುಕಿನ ಬೆತ್ತಲೆ ಸತ್ಯವನ್ನು ಯಾವ ರಾಶಿಯಾದರೂ ಅತ್ಯಂತ ಆಳವಾಗಿ ಅನುಭವಿಸಿದ್ದರೆ ಅದು ಕೇವಲ ಸಿಂಹರಾಶಿ ಮಾತ್ರ. ಸಂಬಂಧಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಮತ್ತು ನಂಬಿದವರಿಂದಲೇ ಬೆನ್ನಿಗೆ ಚೂರಿ, ಈ ಎಲ್ಲ ಆಘಾತಗಳನ್ನು ನೀವು ಮೌನವಾಗಿ ನಿಮ್ಮೊಳಗೆ ಅಡಗಿಸಿಕೊಂಡಿದ್ದೀರಿ. ಯಾರಿಗೂ ನಿಮ್ಮ ಕಣ್ಣೀರು ಕಾಣಿಸಿಲ್ಲ, ಏಕೆಂದರೆ ನೀವು ಗಾಯಗೊಂಡ ಸಿಂಹ. ಸಿಂಹಕ್ಕೆ ಗಾಯವಾದಾಗ ಅದು ಗುಹೆಯೊಳಗೆ ಸೇರಿ ತನ್ನ ಗಾಯಗಳನ್ನು ತಾನೇ ನೆಕ್ಕಿ ವಾಸಿ ಮಾಡಿಕೊಳ್ಳುತ್ತದೆ ವಿನಃ ಬೇರೆಯವರ ಮುಂದೆ ಎಂದಿಗೂ ಕಣ್ಣೀರು ಹಾಕುವುದಿಲ್ಲ. ನಿಮ್ಮಲ್ಲಿ ಅನೇಕರು ಆ ಹಳೆಯ ಸವಾಲಿನ ದಿನಗಳನ್ನು ಇಂದಿಗೂ ಮರೆಯಲು ಸಾಧ್ಯವಾಗಿಲ್ಲ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಹೇಳಬೇಕೆಂದರೆ ಅದು ನಿಮ್ಮ ಪಾಲಿನ ವಿನಾಶಕಾಲ ಆಗಿತ್ತು. ವರ್ಷಗಳ ನಿಮ್ಮ ಕಠಿಣ ಶ್ರಮ ಮಣ್ಣುಪಾಲಾಯಿತು, ನಿಮ್ಮ ಅಡಿಪಾಯವೇ ಅಲುಗಾಡಿದಂತೆ ಭಾಸವಾಯಿತು. 2025 ಮತ್ತು 2024ರಲ್ಲಿ ನೀವು ನಿಮ್ಮನ್ನು ನೀವು ಮತ್ತೆ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದಿರಿ. ಚದುರಿ ಹೋದ ನಿಮ್ಮ ಕನಸುಗಳನ್ನು ಮತ್ತೆ ಒಟ್ಟುಗೂಡಿಸಲು ಶುರು ಮಾಡಿದಿರಿ. ಆದರೆ 2025ರಲ್ಲಿ ಶನಿಯ 8ನೇ ಮನೆಯ ಪ್ರವೇಶ, ಅಂದರೆ ಅಷ್ಟಮ ಶನಿಯೊಡ್ಡಯ್ಯ, ಮತ್ತೆ ನಿಮ್ಮ ಮೇಲೆ ಒಂದು ಮಾನಸಿಕ ಹೊರೆಯನ್ನು ಮತ್ತು ಅನಿಶ್ಚಿತತೆಯನ್ನು ತಂದೊಡ್ಡಿತು. ಆದರೆ ಶಾಸ್ತ್ರಗಳ ಒಂದು ಸಿದ್ಧಾಂತ ಬಹಳ ಸ್ಪಷ್ಟವಾಗಿದೆ. ಅದೇ ಗೊತ್ತಾ? ವಿನಾಶವೇ ಸೃಷ್ಟಿಯ ಮೊದಲ ಅಧ್ಯಾಯ. ಎಲ್ಲಿ ವಿನಾಶವಾಗುತ್ತದೋ ಅಲ್ಲಿಯೇ ಒಂದು ಹೊಸ ನಿರ್ಮಾಣ ಶುರುವಾಗುತ್ತದೆ. ಮತ್ತು ಇಂದು ನಾನು ನಿಮ್ಮ ಮುಂದೆ ಇದೇ ದೊಡ್ಡ ಸತ್ಯವನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ. ಆ ಹೊಸ ಸೃಷ್ಟಿಯ ಅಧ್ಯಾಯ ಈಗ ನಿಮ್ಮ ಜೀವನದಲ್ಲಿ ತೆರೆದುಕೊಂಡಿದೆ. ಸಿಂಹರಾಶಿಯವರೇ, 2026 ನಿಮಗೆ ಕೇವಲ ಕ್ಯಾಲೆಂಡರ್ನ ಪುಟಗಳನ್ನು ಬದಲಾಯಿಸುವ ವರ್ಷವಲ್ಲ, ಇದು ನಿಮ್ಮ ಪಾಲಿಗೆ ಒಂದು ನವಯುಗದ ಉದಯ. ಈ ವರ್ಷ ನೀವು ನಿಮ್ಮದೇ ಆದ ಒಂದು ಹೊಸ ಜಗತ್ತನ್ನು ನಿಮ್ಮದೇ ಆದ ಷರತ್ತುಗಳ ಮೇಲೆ ಪುನರ್ನಿರ್ಮಿಸುತ್ತೀರಿ. ಸ್ವಲ್ಪ ಜ್ಯೋತಿಷ್ಯದ ಮತ್ತು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರವನ್ನು ಗಮನವಿಟ್ಟು ಕೇಳಿ. 2, 0, 2, 6 ಈ ಸಂಖ್ಯೆಗಳನ್ನು ಕೂಡಿಸಿ ನೋಡಿ, ಒಟ್ಟು 10 ಆಗುತ್ತದೆ. 10ರ ಸಾರಾಂಶ 1. ಸಂಖ್ಯಾಶಾಸ್ತ್ರದಲ್ಲಿ 1ನೇ ಸಂಖ್ಯೆ ಸಾಕ್ಷಾತ್ ಸೂರ್ಯದೇವನಿಗೆ ಸೇರಿದ್ದು, ಮತ್ತು ನಿಮ್ಮ ಸಿಂಹರಾಶಿಯ ಅಧಿಪತಿಯೇ ಸೂರ್ಯದೇವ. ಇದರರ್ಥವೇನು ಗೊತ್ತೇ? ಬ್ರಹ್ಮಾಂಡದ ಪ್ರತಿಯೊಂದು ಶಕ್ತಿಯೂ, ಪ್ರತಿಯೊಂದು ಕಣವೂ ಈ ವರ್ಷ ನಿಮಗಾಗಿ ಅನುಕೂಲವಾಗಿ ಕೆಲಸ ಮಾಡಲಿದೆ. ನೀವು ಕಳೆದುಕೊಂಡಿದ್ದ ನಿಮ್ಮ ಅಸ್ತಿತ್ವವನ್ನು, ನಿಮ್ಮ ಗುರುತನ್ನು ಮತ್ತೆ ಹಿಂಪಡೆಯುವ ಸುವರ್ಣ ಅವಕಾಶವಿದು. ಜನರು ನಿಮ್ಮ ನೈಜ ಶಕ್ತಿಯನ್ನು ಗುರುತಿಸಲು ಪ್ರಾರಂಭಿಸುವ ಸಮಯವಿದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿರಬಹುದು. ನನ್ನ 8ನೇ ಮನೆಯಲ್ಲಿರುವ ಶನಿ ನನಗೆ ತೊಂದರೆ ಕೊಡುವುದಿಲ್ಲವೇ? ರಾಹು ನನಗೆ ಒಳ್ಳೆಯದನ್ನು ಮಾಡುತ್ತಾನೋ ಅಥವಾ ಯಾವುದಾದರೂ ಮಾಯಾಜಾಲದಲ್ಲಿ ಸಿಲುಕಿಸುತ್ತಾನೋ? ಮತ್ತು ಜೂನ್ 2, 2026 ಈ ದಿನಾಂಕದ ರಹಸ್ಯವಾದರೂ ಏನು? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ಕಟ್ಟುಕಥೆಗಳಿಲ್ಲದೆ ಕೇವಲ ತರ್ಕ, ಡೇಟಾ ಮತ್ತು ನಿಖರವಾದ ಜ್ಯೋತಿಷ್ಯ ವಿಶ್ಲೇಷಣೆಯ ಆಧಾರದ ಮೇಲೆ ಎಲ್ಲವನ್ನೂ ಬಿಡಿಸಿ ಹೇಳುತ್ತೇನೆ. ಮೊದಲಿಗೆ ನೀವು ಅತಿ ಹೆಚ್ಚು ಭಯಪಡುವ ಆ ನ್ಯಾಯಾಧೀಶ ಶನಿದೇವನ ಬಗ್ಗೆ ಮಾತನಾಡೋಣ. ಶನಿದೇವರು ಈ ಇಡೀ ವರ್ಷ ನಿಮ್ಮ 8ನೇ ಮನೆಯಲ್ಲಿರುತ್ತಾರೆ. ಇದನ್ನು ಜ್ಯೋತಿಷ್ಯದಲ್ಲಿ
ಕಂಟಕ ಶನಿ ಅಥವಾ ಅಷ್ಟಮ ಶನಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ 8ನೇ ಮನೆಯ ಶನಿ ಕಷ್ಟಗಳನ್ನು ಮತ್ತು ಅಡೆತಡೆಗಳನ್ನು ನೀಡುತ್ತಾರೆ. ಆದರೆ ದಯವಿಟ್ಟು ನಿಲ್ಲಿ. 2026ರ ಡೇಟಾ ಬೇರೆಯದೇ ಆದ ಒಂದು ಶುಭಸುದ್ದಿಯನ್ನು ನೀಡುತ್ತಿದೆ. ಈ ವರ್ಷ ಶನಿದೇವರು ಹೆಚ್ಚು ಸಮಯ ಮಾರ್ಗಿ ಅಂದರೆ ನೇರ ಚಲನೆಯಲ್ಲಿರುತ್ತಾರೆ. ಜುಲೈ ಅಂತ್ಯದವರೆಗೂ ಅವರು ನೇರ ಚಲನೆಯಲ್ಲಿಯೇ ಇರುತ್ತಾರೆ. ಇದರರ್ಥ 8ನೇ ಮನೆಯಲ್ಲಿ ಕುಳಿತರೂ ಶನಿ ನಿಮ್ಮನ್ನು ಒಂದು ಸೇಫ್ ಝೋನ್ನಲ್ಲಿ ಅಂದರೆ ಸುರಕ್ಷಿತ ವಲಯದಲ್ಲಿ ಇರಿಸಲಿದ್ದಾರೆ. ಶನಿ ಇಲ್ಲಿ ಕುಳಿತು ನಿಮ್ಮ 10ನೇ ಮನೆ ಅಂದರೆ ಕರ್ಮಸ್ಥಾನವನ್ನು ನೋಡುತ್ತಿದ್ದಾನೆ. ಇದರರ್ಥ 2025ರಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ಏನೆಲ್ಲ ಗೊಂದಲಗಳಾಗಿದ್ದವೋ, ಏನೆಲ್ಲ ತಪ್ಪುಗಳಾಗಿದ್ದವೋ ಅವೆಲ್ಲವನ್ನೂ ಶನಿ ಈಗ ಸರಿಪಡಿಸಿ ಸ್ಥಿರಗೊಳಿಸಲಿದ್ದಾನೆ. ಶನಿ ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ನೀನು ಪ್ರಾಮಾಣಿಕವಾಗಿ ಶ್ರಮಪಡು, ನಾನು ನಿನ್ನನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ. ಆದ್ದರಿಂದ ಢಯ್ಯಾವಗ್ಗೆ ಭಯಪಡುವುದನ್ನು ಬಿಟ್ಟುಬಿಡಿ. ಈ ವರ್ಷ ಶನಿ ನಿಮ್ಮನ್ನು ಕಷ್ಟಗಳಿಂದ ಪಾರುಮಾಡಿ ನಿಮ್ಮನ್ನು ಇನ್ನಷ್ಟು ಪ್ರಬಲರನ್ನಾಗಿ ಮಾಡುತ್ತಿದ್ದಾನೆ. ಈಗ ಈ ವರ್ಷದ ನಿಜವಾದ ಹೀರೋ ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜನವರಿ 1ರಿಂದ ಜೂನ್ 2ರವರೆಗೆ ಗುರು ನಿಮ್ಮ 11ನೇ ಮನೆಯಲ್ಲಿರುತ್ತಾರೆ. 11ನೇ ಮನೆ ಇಚ್ಛಾಪೂರೈಕೆಯ ಮತ್ತು ಲಾಭದ ಮನೆಯಾಗಿದೆ. ಇಲ್ಲಿ ಗುರುವಿನ ಏಕೈಕ ಗುರಿ ನಿಮಗೆ ಹಣವನ್ನು ತಂದುಕೊಡುವುದು. ನಿಮ್ಮ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸುವಷ್ಟು ಲಿಕ್ವಿಡ್ ಕ್ಯಾಶ್ ಅಂದರೆ ನಗದು ಹಣ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಮುಗ್ಗಟ್ಟು ನಿಧಾನವಾಗಿ ಕರಗಲಾರಂಭಿಸುತ್ತದೆ. ನಂತರ ಜೂನ್ 2ರ ಬಳಿಕ ಗುರು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಇಲ್ಲಿಯೇ ಒಂದು ದೊಡ್ಡ ಪವಾಡ ನಡೆಯಲಿದೆ. ಇಲ್ಲಿ ಗುರು ತನ್ನ ಉಚ್ಚರಾಶಿಯಲ್ಲಿರುತ್ತಾನೆ. ಜ್ಯೋತಿಷ್ಯದ ನಿಯಮದ ಪ್ರಕಾರ ಯಾವಾಗ 8ನೇ ಮನೆಯ ಒಡೆಯ 12ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತುಕೊಳ್ಳುತ್ತಾನೋ ಆಗ ಒಂದು ಅತ್ಯಂತ ಅಪರೂಪದ ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತದೆ. ಇದರರ್ಥ ನಿಮಗೆ ಆಶ್ಚರ್ಯ ತರಬಹುದು. ಇಲ್ಲಿಯವರೆಗೆ ಯಾವ ವಿಷಯಗಳು ಮತ್ತು ಯಾವ ಜನರು ನಿಮಗೆ ಹಾನಿ ಮಾಡುತ್ತಿದ್ದರೋ ಅವೇ ಈಗ ನಿಮ್ಮ ಗೆಲುವಿಗೆ ಮೆಟ್ಟಿಲಾಗುತ್ತವೆ. ನಿಮ್ಮ ಶತ್ರುಗಳು ತಾವಾಗಿಯೇ ನಿಮ್ಮ ಮುಂದೆ ಶರಣಾಗುತ್ತಾರೆ. ನಿಮ್ಮ ಸಾಲದ ಸಮಸ್ಯೆಗಳು ಪವಾಡದ ರೀತಿಯಲ್ಲಿ ಬಗೆಹರಿಯುತ್ತವೆ. ಕೋರ್ಟ್ ಅಥವಾ ಕಾನೂನು ತೊಡಕುಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. 3ನೇ ಪ್ರಮುಖ ಅಂಶ ನೆರಳು ಗ್ರಹಗಳಾದ ರಾಹು ಮತ್ತು ಕೇತು. ಕೇತು ನಿಮ್ಮ ಲಗ್ನದಲ್ಲಿದ್ದಾನೆ ಮತ್ತು ರಾಹು ನಿಮ್ಮ 7ನೇ ಮನೆಯಲ್ಲಿದ್ದಾನೆ. ಲಗ್ನದ ಕೇತು ನಿಮ್ಮನ್ನು ಅತ್ಯಂತ ರಹಸ್ಯಮಯ ವ್ಯಕ್ತಿಯಾಗಿ ಬದಲಾಯಿಸಲಿದ್ದಾನೆ. 2026ರಲ್ಲಿ ನಿಮ್ಮ ಪ್ಲಾನ್ ಏನು, ನಿಮ್ಮ ಮುಂದಿನ ಹೆಜ್ಜೆಯೇನು ಎಂಬುದನ್ನು ದಯವಿಟ್ಟು ಯಾರಿಗೂ ಹೇಳಬೇಡಿ. ನೀವು ಒಬ್ಬ ಸೀಕ್ರೆಟ್ ಏಜೆಂಟ್ನಂತೆ ಅತ್ಯಂತ ಗುಪ್ತವಾಗಿ ಕೆಲಸ ಮಾಡಬೇಕು. ನಿಮ್ಮ ಶತ್ರುಗಳಿಗೆ ನಿಮ್ಮ ನಡೆಯ ಸುಳಿವು ಕೂಡ ಸಿಗಬಾರದು. ಅದೇ ಲೇಕಿ ರಾಹುವಿನ ದೃಷ್ಟಿ ನಿಮ್ಮ ಆದಾಯದ ಭಾವದ ಮೇಲಿದೆ. ಇದು ನಿಮಗೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಅಂದರೆ ಮಲ್ಟಿಪಲ್ ಇನ್ಕಮ್ ಅನ್ನು ತಂದುಕೊಡಲಿದೆ. ಆದ್ದರಿಂದ ದೊಡ್ಡ ಚಿತ್ರಣವನ್ನು ನೋಡುವುದಾದರೆ 2026 ನಿಮ್ಮ ಪಾಲಿಗೆ ಸಂಪೂರ್ಣ ಚೇತರಿಕೆಯ ರಿಕವರಿಯ ವರ್ಷವಾಗಿದೆ. ಈ ಅದ್ಭುತವಾದ ವರ್ಷವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ನೀವು ಮಾಡಲೇಬೇಕಾದ ಕೆಲವು ಪ್ರಬಲವಾದ ಪರಿಹಾರಗಳನ್ನು ಈಗ ಹೇಳುತ್ತೇನೆ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ನೀರು ಅರ್ಪಿಸುವಾಗ ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಪವಿತ್ರ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಕಳೆದುಹೋದ ಆತ್ಮವಿಶ್ವಾಸವನ್ನು ಮತ್ತು ಸರ್ಕಾರಿ ಕೆಲಸಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. ಶನಿಯ ಢಯ್ಯ ಶಾಂತಿಗಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸಾ ಪಠಿಸಿ. ಗುರುಬಲವನ್ನು ಹೆಚ್ಚಿಸಲು ಮತ್ತು ಹಣದ ಹರಿವು ನಿರಂತರವಾಗಿರಲು ನಿಮ್ಮ ಬಲಗೈ ಮಣಿಕಟ್ಟಿಗೆ ಒಂದು ಅರಿಶಿಣ ಬಣ್ಣದ ದಾರವನ್ನು ಕಟ್ಟಿಕೊಳ್ಳಿ. ಕೊನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ, ನಿಮ್ಮ ಸಂಗತವನ್ನು ಅಂದರೆ ನಿಮ್ಮ ಸ್ನೇಹಿತರ ಬಳಗವನ್ನು ಬದಲಾಯಿಸಿ. ನೆನಪಿರಲಿ, ಕಂಪನಿ ಚೇಂಜಸ್ ಎವ್ರಿಥಿಂಗ್. ನೀವು ಪ್ರಗತಿ ಹೊಂದುತ್ತಿಲ್ಲ ಎಂದರೆ ನಿಮ್ಮ ಸುತ್ತಮುತ್ತಲಿರುವ ಜನರು ಸರಿಯಿಲ್ಲ ಎಂದರ್ಥ. ಈ ವರ್ಷ ನಿಮಗಿಂತ ಹೆಚ್ಚು ಯಶಸ್ವಿಯಾಗಿರುವ ಪಾಸಿಟಿವ್ ಆಗಿರುವ ಜನರೊಂದಿಗೆ ಸ್ನೇಹ ಬೆಳೆಸಿ. ರಾಹುವಿನ ಪ್ರಭಾವದಿಂದ ಅಡ್ಡದಾರಿಯಲ್ಲಿ ಅಥವಾ ಶಾರ್ಟ್ಕಟ್ನಲ್ಲಿ ಹಣ ಗಳಿಸುವ ಆಸೆಗೆ ಬೀಳಬೇಡಿ. ಶನಿ ಪ್ರತಿಯೊಂದನ್ನೂ ಗಮನಿಸುತ್ತಿದ್ದಾನೆ.
ಯಾವುದೇ ನಕಲಿ ಬಾಬಾಗಳ ಅಥವಾ ತಾಂತ್ರಿಕರ ಸುಲಿಗೆಗೆ ಒಳಗಾಗಬೇಡಿ. ನಿಮ್ಮ ಕಠಿಣ ಶ್ರಮ ಮತ್ತು ನಿಮ್ಮ ದೇವರ ಮೇಲೆ ನಂಬಿಕೆಯಿಡಿ. ಸ್ನೇಹಿತರೆ, ಸಿಂಹರಾಶಿಯ 2026ರ ಸಂಪೂರ್ಣ ಚಿತ್ರಣ ಇದಾಗಿತ್ತು. ಇದನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ಇದು ನಿಮ್ಮ ಕಳೆದುಹೋದ ಸಾಮ್ರಾಜ್ಯವನ್ನು ಮತ್ತೆ ವಶಪಡಿಸಿಕೊಳ್ಳುವ ವರ್ಷ. ಶನಿಯ ಢಯ್ಯ ಇದೆ, ಹೌದು, ಆದರೆ ಅದು ನಿಮ್ಮನ್ನು ಕಾಪಾಡುತ್ತಿದೆ. ದೇವಗುರು ಬೃಹಸ್ಪತಿ ಮತ್ತು ನಿಮ್ಮ ಅಧಿಪತಿ ಸೂರ್ಯದೇವ ಇಬ್ಬರೂ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ನೀವು ಮಾಡಬೇಕಾಗಿದ್ದು ಕೇವಲ ಶ್ರಮ ಮತ್ತು ಕಠಿಣ ಶ್ರಮ. ಗಾಬರಿಯಾಗಬೇಡಿ, ನೀವು ಸಿಂಹ. ಕಾಡಿನ ರಾಜ ಎಂದಿಗೂ ಪರಿಸ್ಥಿತಿಗಳಿಗೆ ಶರಣಾಗುವುದಿಲ್ಲ, ಬದಲಾಗಿ ತನಗೆ ಬೇಕಾದ ಪರಿಸ್ಥಿತಿಯನ್ನು ಅವನೇ ಸೃಷ್ಟಿಸುತ್ತಾನೆ. ಎದ್ದು ನಿಲ್ಲಿ, ನಿಮ್ಮ ಶಕ್ತಿಯನ್ನು ಒಗ್ಗೂಡಿಸಿ. 2026 ಕೇವಲ ನಿಮ್ಮದಾಗಲಿದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಮ ಮನಸ್ಸಿಗೆ ನಾಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್ ನಮಗೆ ಅತ್ಯಮೂಲ್ಯವಾದ ಪ್ರೇರಣೆ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದೇವರ ಹೆಸರು ಅಥವಾ ಜೈ ಸೂರ್ಯದೇವ್ ಎಂದು ಖಂಡಿತವಾಗಿ ಬರೆಯಿರಿ. ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕೆಂದರೆ ಇಂತಹ ನಿಖರವಾದ ಮತ್ತು ಪ್ರಾಮಾಣಿಕವಾದ ಮಾಹಿತಿಯನ್ನು ನಾವು ನಿರಂತರವಾಗಿ ತರುತ್ತಲೇ ಇರುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಶುಭಂ ಭವತು, ಕಲ್ಯಾಣವಾಗಲಿ.